ಕೆಸಿಎ ವಿರುದ್ಧ ಬಲವಂತದ ಕ್ರಮ ಬೇಡ. ಹೈಕೋರ್ಟ್ಗೆ ಮಧ್ಯಂತರ ಆದೇಶ. ಕೆಸಿಎಗೆ ಈ ಮೂಲಕ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಕೆಸಿಎ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಹೇಳಿದೆ. ಸೊ ಈ ಮೂಲಕ ಕೆಸಿಎಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಬಲವಂತದ ಕ್ರಮ ಬೇಡ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೈಕೋರ್ಟ್ ಹೇಳ್ತಾ ಇದೆ. ತನಿಖೆಗೆ ಸಹಕರಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್ ಕೆಸಿಎಗೆ, ಅದರ ಪದಾಧಿಕಾರಿಗಳಿಗೆ. ಪ್ರಕರಣದ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸೂಕ್ತವಾಗಿ ಸ್ಪಂದನೆಯನ್ನ ಕೊಡಬೇಕು, ಸಹಕಾರವನ್ನು ಕೊಡಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಬಲವಂತದ ಕ್ರಮ ಬೇಡ ಅನ್ನುವಂಥದ್ದನ್ನ ಕೆಎಸ್ಸಿಎ ಹೇಳಿರೋದು. ಕೆಎಸ್ಸಿಎಗೆ ಈ ಮೂಲಕ ಹೈಕೋರ್ಟ್ ರಿಲೀಫ್ ಅನ್ನು ಕೊಟ್ಟಿರೋದು, ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಹೈಕೋರ್ಟ್. ಈ ಮೂಲಕ ಕೆಎಸ್ಸಿಎಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ತನಿಖೆಗೆ ಸಹಕರಿಸಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಕೆಎಸ್ಸಿಎ ಪದಾಧಿಕಾರಿಗಳು ಪ್ರಕರಣವನ್ನ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಚೇತನ್, ಇದೀಗ ಕೆಎಸ್ಸಿಎಗೆ ಈ ಮೂಲಕ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ, ಬಲವಂತದ ಕ್ರಮ ಬೇಡ ಅನ್ನುವಂಥದ್ದನ್ನ ಹೈಕೋರ್ಟ್ ಹೇಳಿರೋದು. ಹೌದು ಮಧುಕರ್, ಅಂದ್ರೆ ಸದ್ಯಕ್ಕೆ ಇದೀಗ ಈ ಎಲ್ಲ ಅರ್ಜಿದಾರರೇನಿದ್ದಾರೆ ಏನ್ ಅವ್ರಿಗೆ ಒಂದು ಬಲವಂತದ ಕ್ರಮವನ್ನ ತೆಗೆದುಕೊಳ್ಬಾರ್ದು ಅಂತ ಅನ್ಬಿಟ್ಟು ಇದೀಗ ಕೋರ್ಟ್ ಆದೇಶವನ್ನ ಮಾಡಿರುವಂತದ್ದು. ಅದರಲ್ಲೂ ಕೂಡ A2, A3 ಮತ್ತೆ A4 ಆರೋಪಿಗಳ ವಿರುದ್ಧ ಬಲವಂತದ ಕ್ರಮವನ್ನ ತೆಗೆದುಕೊಳ್ಳದಂತೆ ಹೈಕೋರ್ಟ್ ಇದೀಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದಲ್ದಿರ ಆರೋಪಿಗಳೇನ್ ಬಂಧಿತರೇನಿದ್ದಾರೆ ಅವ್ರಿಗೂ ಕೂಡ ಒಂದಷ್ಟು ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಇನ್ವೆಸ್ಟಿಗೇಷನ್ಗೆ ಸಹಕಾರವನ್ನ ನೀಡಬೇಕು, ಎಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅನ್ನೋ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಕೆಎಸ್ಟಿಎ ಅಧಿಕಾರಿಗಳ ವಿರುದ್ಧ ಯಾವುದೇ ಬಲವಂತದ ಕ್ರಮ ಬೇಡ ಅನ್ನೋ ಒಂದು ಸ್ಪಷ್ಟ ಆದೇಶವನ್ನ ಕೊಟ್ಟಿರುವಂತದ್ದು. ಅದಲ್ದಿರ ಇದು ಏಕಸದಸ್ಯ ಪೀಠ ನೀಡಿರುವಂತಹ ಇಂಟ್ರಿಯಂ ಆರ್ಡರ್ ಆಗಿರುವಂತದ್ದು, ಅಂದ್ರೆ ಮಧ್ಯಂತರ ಆದೇಶ ಇದಾಗಿರುವಂತದ್ದು. ಹೀಗಾಗಿ 3 ಅರ್ಜಿದಾರರಿಗೆ ಹೈಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿದೆ ಈ ಮುಖಾಂತರ ಅಂತ ಹೇಳ್ಬೋದು. ಅದಲ್ದಿರ ಕೋರ್ಟ್ ವ್ಯಾಪ್ತಿಯನ್ನ ಬಿಟ್ಟು ತೆರಳದಂತೆನೂ ಕೂಡ ಒಂದು ಷರತ್ತು, ಅಂದ್ರೆ ಒಂದಷ್ಟು ಕಂಡೀಷನ್ಸ್ ಬೇರೆಗೆ ಒಂದು ಅರೆಸ್ಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖವನ್ನ ಇಲ್ಲಿ ಹೈಕೋರ್ಟ್ ಹೇಳಿರುವಂತದ್ದು. ಹೈಕೋರ್ಟ್ ನಿಂದ ಕೆಎಸ್ಸಿಎ ಆಡಳಿತ ಮಂಡಳಿಯ 3 ರಿಲೀಫ್, ಪ್ರಮುಖವಾಗಿ ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್ ಮತ್ತೆ ಟ್ರೆಜರಿ ಅಂದ್ರೆ ಖಜಾಂಚಿ ಜೈರಾಮ್ಗೆ ಏನಿದ್ದಾರೆ ಅವ್ರ 3 ಕೂಡ ಇದೀಗ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇದಲ್ದಿರ ಬೇರೆಯವ್ರಿಗೂ ಕೂಡ ಏನು ಆರೋಪಿಗಳನ್ನ ಇವಾಗ ಏನ್ ಬಂಧನ ಮಾಡಲಾಗಿದೆ ಅವರ ವಿರುದ್ಧವೂ ಕೂಡ ಒಂದು ಬಲವಂತದ ಕ್ರಮ ಬೇಡ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿಯನ್ನ ಸದ್ಯಕ್ಕೆ ಏನು ಗೊತ್ತಾಗ್ತಿರುವಂತದ್ದು. ಸದ್ಯಕ್ಕೆ ಹೈಕೋರ್ಟ್ ನ ಏಕಸದಸ್ಯ ಪೀಠ ಸ್ಪಷ್ಟವಾದಂತಹ ಆದೇಶವನ್ನ ಮಾಡಿದೆ. ಯಾವುದೇ ಕೆಎಸ್ಸಿಎ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಅನ್ಬಿಟ್ಟು ಈ ಮುಖಾಂತರ ಈ 3 ಒಂಥರ ರಿಲೀಫ್ ಸಿಕ್ಕಂತಾಗಿರುವಂತದ್ದು. ಒಂದಷ್ಟು ಕಂಡೀಷನ್ಸ್ ಅಂದ್ರೆ ಇನ್ವೆಸ್ಟಿಗೇಷನ್ಗೆ ಪ್ರಾಪರ್ ಆಗಿ ಒಂದು ಸಹಕಾರವನ್ನ ನೀಡಬೇಕು, ಅಧಿಕಾರಿಗಳು ಏನೆಲ್ಲ ಕೇಳ್ತಾರೆ ಆ ಎವಿಡೆನ್ಸ್ ಅನ್ನ ಕೊಡಬೇಕು, ಮತ್ತೆ ಸಾಕ್ಷ್ಯ ನಾಶವನ್ನ ಮಾಡಬಾರ್ದು, ಮತ್ತೆ ಕೋರ್ಟ್ ವ್ಯಾಪ್ತಿ ಏನಿದೆ ಅದನ್ನ ಬಿಟ್ಟು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲೂ ಕೂಡ ಪ್ರಯಾಣ ಮಾಡಬಾರ್ದು ಅಂತ ಸೂಚನೆಯನ್ನ ಕೊಟ್ಟು ಇದೀಗ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು. ಮಧುಕರ್, ಚೇತನ್, ಇದೀಗ ಮತ್ತೊಂದು ಕಡೆಯಲ್ಲಿ ಮಾರ್ಕೆಟಿಂಗ್ RCB ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆ ಬಂಧನ, ಅದನ್ನ ಪ್ರಶ್ನಿಸಿ ರಿಟ್ ಅರ್ಜಿ ಸಲ್ಲಿಸಿದ್ರು ಅವರ ಮಿಸಸ್. ಸೊ ಹಾಗಾಗಿ ಅದರ ವಿಚಾರ ಏನಾಯ್ತು ಅಂತ? ಅದ್ರ ವಿಚಾರ ಇನ್ನೂ ಕೂಡ ಅರ್ಜಿ ವಿಚಾರಣೆ ಆಗ್ಬೇಕು. ಅಂದ್ರೆ ಮಧ್ಯಾಹ್ನ ಒಂದಷ್ಟು ಆ ಒಂದು ಕುರಿತಂತೆ ಅರ್ಜಿ ವಿಚಾರಣೆ ಆಯ್ತು. ಇಲ್ಲಿ ಕಾನೂನು ಮತ್ತೆ ಸಂವಿಧಾನವನ್ನ ಬಂಧನ ಮಾಡ್ಬೇಕಂದ್ರೆ ಪಾಲನೆ ಮಾಡಿಲ್ಲ, ಕೇವಲ ಸಿಎಂ ಹೇಳಿಕೆಯನ್ನ ಆಧರಿಸಿ ಮಾತ್ರ ನಿಖಿಲ್ ಸೋಸಲೆಯನ್ನ ಬಂಧನ ಮಾಡಲಾಗಿದೆ ಅನ್ನೋದು ಅವರ ವೈಫ್ ಹಾಕಿರುವಂತಹ ರಿಟ್ ಅರ್ಜಿ. ಸದ್ಯಕ್ಕೆ ಅದರ ವಿಚಾರಣೆಯು ಕೂಡ ನಡೆಯುತ್ತೆ. ಸದ್ಯಕ್ಕೆ ಈ ಏನು KCST ಅವರ ಒಂದು ಏನು ವಿಚಾರಣೆ ಏನಿದೆ ರಿಟ್ ಅರ್ಜಿ ಅಂದ್ರೆ ಅವರ ಒಂದು ಪ್ರಕರಣದ ತೀರ್ಪು ಇದೀಗ ಮಧ್ಯಂತರ ಆದೇಶ ಬಂದಿರುವಂತದ್ದು. ಇನ್ನು ಕೂಡ ನಿಖಿಲ್ ಸೋಸಲೆ ಬಂಧನಕ್ಕೆ ಪ್ರಶ್ನಿಸಿ ಒಂದು ರಿಟ್ ಏನ್ ಹಾಕಿದ್ರೆ ಅದ್ರ ವಿಚಾರಣೆ ನಡೆಯಬೇಕಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಕೆಎಸ್ಸಿಎ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಮಧ್ಯಂತರ ಆದೇಶವನ್ನ ಹೊರಡಿಸಿರೋದು ಹೈಕೋರ್ಟ್. ಈ ಮೂಲಕ ಕೆಎಸ್ಸಿಎಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ತನಿಖೆಗೆ ಸಹಕಾರವನ್ನು ಕೊಡಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2, 3 ಮತ್ತು 4 ಈ ಆರೋಪಿಗಳಿಗೆ ರಿಲೀಫ್ ಸಿಕ್ಕಂತಾಗಿದೆ. ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರೋದು.
ಕೆಸಿ ಅಧ್ಯಕ್ಷ ರಘುರಾಮ್ ಭಟ್ಗೆ ಈ ಮೂಲಕ ರಿಲೀಫ್ ಸಿಕ್ಕಂತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.